ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನಿಂದ ನಾನು ನನ್ನ ಚಾನಲ್ನಲ್ಲಿ ಯುಗಾದಿ ಹಬ್ಬದ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಹಾಗಾಗಿ ತಪ್ಪದೆ ಎಲ್ಲರೂ ವಿಡಿಯೋವನ್ನು ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಹಾಗೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯುಗಾದಿ ಹಬ್ಬ, ಹೊಸ ವರ್ಷ, ಹೊಸ ಚಿಗುರು, ಹೊಸ ಸಂಭ್ರಮ, ಹೊಸ ಸಂವತ್ಸರ ಪ್ರಾರಂಭವಾಗುವ ಒಂದು ಸಂಭ್ರಮ. ಅಷ್ಟೇ ಅಲ್ಲದೆ ನಮ್ಮೆಲ್ಲರಿಗೂ ಈ ಯುಗಾದಿ ಹಬ್ಬ ಅಂದರೆ ಹಿಂದೂಗಳ ಪಾಲಿನ ಒಂದು ಹೊಸ ವರ್ಷ ಆರಂಭ, ಹೊಸ ಚಿಗುರು, ಹೊಸ ಹುಮ್ಮಸ್ಸು, ಹರ್ಷ. ಪ್ರತಿಯೊಬ್ಬರೂ ಸಹ ಹಿಂದೂಗಳ ಮನೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂಥ ಒಂದು ಹಬ್ಬ ಅಂದರೆ ಅದು ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದ ಮಹತ್ವವನ್ನು ಮೊದಲಿಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಯುಗಾದಿ ಹಬ್ಬವನ್ನು ನಾವು ಹಬ್ಬಗಳ ರಾಜ, ದೊಡ್ಡ ಹಬ್ಬ ಅಂತ ಯಾಕೆ ಕರಿತೀವಿ? ಇದರ ಮಹತ್ವವೇನು? ಪುರಾಣಗಳ ಪ್ರಕಾರ ಸೃಷ್ಟಿಯ ಕಾರ್ಯವನ್ನು ನಡೆಸುವವರು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮದೇವರು. ಪ್ರಳಯದಿಂದಾಗಿ ಎಲ್ಲವೂ ಲಯವಾಗಿ ಹೋದಂಥ ಸಂದರ್ಭದಲ್ಲಿ ನಂತರ ಅವರು ಮತ್ತೆ ಪ್ರಪಂಚವನ್ನು ಸೃಷ್ಟಿಸಿದರು. ಪುನಃ ಪ್ರಪಂಚವನ್ನು ಸೃಷ್ಟಿಸಲು ಆರಂಭಿಸಿದ ದಿನವನ್ನೇ ನಾವು ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ ಒಂದು ಯುಗಾದಿ ದಿನವೇ ಸತ್ಯಯುಗವೂ ಸಹ ಪ್ರಾರಂಭವಾಯಿತು ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ಒಂದು ಯುಗಾದಿ ಹಿಂದೂಗಳ ಪಾಲಿನ ಹೊಸ ವರ್ಷ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರೂ ಸಹ 15 ದಿನಗಳ ಮುಂಚೆ ಈ ಯುಗಾದಿ ಹಬ್ಬದ ಒಂದು ತಯಾರಿಯನ್ನು ಶುರು ಮಾಡಿಕೊಳ್ತಾರೆ. ಮೊದಲಿಗೆ ಮನೆ ಕ್ಲೀನಿಂಗನ್ನು ಮಾಡ್ತಾರೆ, ಹೊಸ ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ, ಮನೆಗೆ ಬೇಕಾದಂಥ ಎಲ್ಲ ಅಗತ್ಯ ಇರುವಂಥ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಮೊದಲಿಗೆ ಮನೆ ಕ್ಲೀನಿಂಗನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ದೇವ್ರ ಮನೆ ಕ್ಲೀನಿಂಗನ್ನು ಯಾವ ದಿನ ಮಾಡಬೇಕು, ಮತ್ತು ಅಪ್ಪಿತಪ್ಪಿಯು ಈ 2 ದಿನಗಳಲ್ಲಿ ಈ ಒಂದು ಮನೆಯ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡಬಾರ್ದು. ಯಾವ 2 ದಿನ ಮಾಡಬಾರ್ದು, ಮತ್ತು ಈ ಒಂದು ಹಬ್ಬದ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳನ್ನ ನಾವು ತರಬೇಕು, ಮತ್ತು ಮನೆಯಿಂದ ಮುಖ್ಯವಾಗಿ ಯಾವೆಲ್ಲ ವಸ್ತುಗಳನ್ನ ಹೊರಗಡೆ ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಯುಗಾದಿ ಹಬ್ಬ ಅಂದ್ರೇ ಒಂದು ರೀತಿಯಾದ ಸಂಭ್ರಮ ಅಂತ ನಾನು ಆಗ್ಲೇ ಹೇಳಿದೆ. ಹಾಗಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಜಾಡ್ಗೂಡು, ಮನೆಯಲ್ಲಿರುವಂಥ ಯಾವುದೇ ರೀತಿಯಾದಂಥ ಒಂದು ಬೇಡವಾದಂಥ ವಸ್ತುಗಳು, ಮುರಿದೋಗಿರುವಂಥ ಪ್ಲಾಸ್ಟಿಕ್ ವಸ್ತುಗಳು, ಕನ್ನಡಿ ಆಗಿರ್ಬೋದು, ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಅಥವಾ ಬೇಡದೇ ಇರುವಂಥ ನಾವು ಉಪಯೋಗಿಸಿ ಅದು ಹರಿದೋಗಿರುವಂಥ ಬಟ್ಟೆಗಳಾಗಿರ್ಬೋದು, ಈ ರೀತಿಯಾದಂಥ ನೆಗೆಟಿವಿಟಿ ಅನ್ನೋದನ್ನು ಜಾಸ್ತಿ ಮಾಡುವಂಥ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ನಮಗೆ ಹಣಕಾಸಿನ ತೊಂದರೆ, ಆರೋಗ್ಯದಲ್ಲಿ ತೊಂದರೆ ಅನ್ನೋದು ಉಂಟಾಗುತ್ತದೆ. ಹಾಗಾಗಿ ಮೊದಲಿಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಜಾಡ್ಗೂಡನ್ನು, ಮನೆಯಲ್ಲಿರುವಂಥ ಜೇಡ್ರ ಬಲೆ, ಜಾಡ್ಗೂಡು ಎಲ್ಲವನ್ನು ತೆಗೆದು ಕಿಟಕಿ ಬಾಗಿಲು ಎಲ್ಲವನ್ನು ನೀಟಾಗಿ ಒರೆಸಿ, ಆದಷ್ಟು ಹಳೆ ಮೊಂಡಾದಂಥ ಪೊರಕೆಗಳಿದ್ದರೆ ಮೊದಲು ಅದನ್ನು ಮನೆಯಿಂದ ಹೊರಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಶುಕ್ರವಾರ, ಶನಿವಾರ, ಮಂಗಳವಾರ ಪೊರಕೆಯನ್ನು ಹೊರಗಡೆ ಹಾಕಬಾರ್ದು ಸ್ನೇಹಿತರೆ. ಅದರೊಳಗಡೆ ಒಂದು ದಿನವನ್ನು ನೋಡಿಕೊಂಡು ನಾವು ಹೊರಗಡೆ ಹಾಕಬೇಕು. ಇನ್ನು ನಾವು ಉಪಯೋಗಿಸ್ತಾ ಇರುವಂಥ ವಸ್ತುಗಳು, ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು, ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಕಬ್ಬಿಣದ ಐಟಮ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಐಟಮ್ಸ್ನ ಮೊದಲು ನಾವು ಮನೆಯಿಂದ ಹೊರಗಡೆ ಹಾಕಬೇಕು. ಇನ್ನು ಅಷ್ಟೇ ಅಲ್ಲದೆ ಹರಿದು ಹೋದಂಥ ಬಟ್ಟೆಗಳನ್ನ ಹಾಗೆ ನಾವು ಮನೆಯಲ್ಲಿ ಮಡಚಿ ಇಟ್ಕೋತೀವಿ. ಅದು ಯಾವುದಕ್ಕಾದರೂ ಉಪಯೋಗ ಆಗುತ್ತೆ ಅಂತ ದಯವಿಟ್ಟು ಆ ತಪ್ಪನ್ನು ಯಾರೂ ಮಾಡಬೇಡಿ. ಮೊದಲಿಗೆ ಹಬ್ಬ ಅಂದ್ರೇ ಒಂದು ಸಂಭ್ರಮ ಅಂತ ನಾನು ಹೇಳಿದೆ. ಹಾಗಾಗಿ ಅಂಥ ಬಟ್ಟೆಗಳಿದ್ದರೆ ಅದನ್ನೆಲ್ಲ ಮೊದಲಿಗೆ ಹೊರಗಡೆ ಹಾಕಿಬಿಡಿ. ಅಷ್ಟೇ ಅಲ್ಲದೆ ಮನೆಯ ಪ್ರತಿಯೊಂದು ಮೂಲೆಯನ್ನು ಸಹ ಕ್ಲೀನ್ ಮಾಡ್ಕೊಳ್ಬೇಕು. ಆದಷ್ಟು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕಾದಾಗ ಆ ನೀರಿಗೆ ಸ್ವಲ್ಪ ಪಚ್ಚಕರ್ಪೂರ, ಗಂಗಾಜಲ ಅಥವಾ ಗೋಮೂತ್ರ ಅಥವಾ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಕ್ಲೀನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮನೆಯಲ್ಲಿರುವಂಥ ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತದೆ ಸ್ನೇಹಿತರೆ. ಇನ್ನು ಶುಕ್ರವಾರ, ಮಂಗಳವಾರ ಯಾವುದೇ ಕಾರಣಕ್ಕೂ ಮನೆಯನ್ನು ಕ್ಲೀನ್ ಮಾಡಬಾರ್ದು. ಮನೆಯನ್ನು ಸಹ ಕ್ಲೀನ್ ಮಾಡಬಾರ್ದು, ದೇವರ ಮನೆಯನ್ನು ಸಹ ಕ್ಲೀನ್ ಮಾಡಬಾರ್ದು. ಹಾಗಾಗಿ ಇನ್ನು ನಮಗೆ ಬುಧವಾರ, ಗುರುವಾರ, ಶನಿವಾರ, ಭಾನುವಾರ, ಸೋಮವಾರ ಈ ರೀತಿ ವಾರಗಳಲ್ಲಿ ನಾವು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ನು ಆದಷ್ಟು ದೇವರ ಮನೆಯನ್ನು, ನಮಗೆ ಯುಗಾದಿ ಹಬ್ಬ ಬಂದು ಈ ವರ್ಷ ಅಮಾವಾಸ್ಯೆ ಬಂದು ಬುಧವಾರ ಮತ್ತು ಗುರುವಾರ ಇರೋದರಿಂದ, ಆದರೆ ಅಮಾವಾಸ್ಯೆ ತಿಥಿ
ಹೆಚ್ಚಿನ ತಿಥಿ ಬುಧವಾರ ಇದ್ರೂ ಗುರುವಾರ ಸೂರ್ಯೋದಯಕ್ಕೆ ತಿಥಿ ಇರೋದ್ರಿಂದ ಕೆಲವೊಂದಿಷ್ಟು ಕಡೆಗಳಲ್ಲಿ ಈ ವರ್ಷ ಅಮಾವಾಸ್ಯೆ ಮತ್ತು ಯುಗಾದಿ ಪ್ರತಿಪಾದ ಅಂದರೆ ಪಾಡ್ಯವನ್ನು ಒಂದೇ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ನಾವು ಆದಷ್ಟು ಸೋಮವಾರ ದಿವಸನೇ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು. ದೇವ್ರ ಸಾಮಾನೆಲ್ಲ ತೊಳೆದು ಶುದ್ಧ ಮಾಡಿಕೊಂಡು ಇಟ್ಕೊಂಡು ಬಿಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಮಗೆ ಹಬ್ಬಕ್ಕೆ ಬೇಕಾದಂಥ ಯಾವುದೇ ಒಂದು ಹೊಸ ಬಟ್ಟೆಗಳಾಗಿರ್ಬೋದು, ರೇಷನ್ ಆಗಿರ್ಬೋದು, ಮನೆಗೆ ಬೇಕಾದಂಥ ಹೊಸ ಹೊಸ ಕರ್ಟನ್ನು ಅಥವಾ ತೋರಣ, ಈ ರೀತಿಯಾದಂಥ ವಸ್ತುಗಳನ್ನೆಲ್ಲ ನಾವು ಆದಷ್ಟು ಭಾನುವಾರ, ಸೋಮವಾರ, ಮಂಗಳವಾರನೇ ತಂದಿಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಮಗೆ ಬುಧವಾರ, ಗುರುವಾರ ಹಬ್ಬ ಇರೋದ್ರಿಂದ ಹಬ್ಬದ ತಯಾರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮನೆಯಲ್ಲಿ ನಾವು ಉಪಯೋಗಿಸ್ತಾ ಇರೋವಂಥ ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಅಂದರೆ ನಕಾರಾತ್ಮಕ ಶಕ್ತಿ ಅನ್ನೋದು ಜಾಸ್ತಿಯಾಗಿ ಗಜಿಬಿಜಿ ಅನಿಸಿದ್ರೆ ಮನಸ್ಸಿಗೆ ಒಂಥರ ಗೊಂದಲ ಆಗುತ್ತದೆ. ಹಾಗಾಗಿ ಬೇಡದೇ ಇರುವಂಥ ಎಲ್ಲ ವಸ್ತುಗಳನ್ನ ಹೊರಗಡೆ ಹಾಕಿ ಮನೆಯನ್ನು ಶುದ್ಧ ಮಾಡಿಕೊಂಡು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನ್ಯೂಸ್ ಪೇಪರ್ಗಳು, ಮಕ್ಕಳ ಹಳೆಯ ಬುಕ್ಕುಗಳು, ಕರೆಂಟ್ ಬಿಲ್ಲು ಅಥವಾ ವಾಟರ್ ಬಿಲ್ಲು ಹಳೆಯದು ಹಾಗೆ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಆ ರೀತಿಯಾದಂಥ ಹಳೆಯ ವಸ್ತುಗಳನ್ನ ನಾವು ಆದಷ್ಟು ಮೊದಲು ಹೊರಗಡೆ ಹಾಕಬೇಕು. ಯಾಕಂದರೆ ಅವನ್ನ ನಾವು ಉಪಯೋಗಿಸಲ್ಲ, ಒಂದು ಜಾಗದಲ್ಲಿ ಇಟ್ಬಿಡ್ತೀವಿ, ಅದ್ರ ಮೇಲೆ ಜೇಡ್ರ ಬಲೆ ಕಟ್ಟುತ್ತೆ, ಧೂಳು ಕೂತ್ಕೊಳ್ಳುತ್ತೆ. ಹೀಗಾಗಿ ಮನೆ ಅನ್ನೋದು ನಾವೆಷ್ಟು ಕ್ಲೀನ್ ಮಾಡಿದರೂ ಅದು ಕ್ಲೀನಾಗಿ ಕಾಣೋದೇ ಇಲ್ಲ. ಅಷ್ಟೇ ಅಲ್ಲದೆ ಅದಕ್ಕೆ ಅಂತ ಒಂದಷ್ಟು ಜಾಗ ಸಹ ವೇಸ್ಟ್ ಆಗುತ್ತದೆ. ಹಾಗಾಗಿ ಅದರಿಂದ ನಮಗೆ ಮನಸ್ಸಿಗೂ ಕಿರಿಕಿರಿ ಅನಿಸುತ್ತೆ. ಎಷ್ಟು ಕ್ಲೀನ್ ಮಾಡಿದರೂ ಹಾಗೇ ಇರುತ್ತಲ್ಲ ಅನ್ನೋ ಒಂದು ಭಾವನೆಯೂ ನಮ್ಮಲ್ಲಿ ಮೂಡುತ್ತೆ. ಹಾಗಾಗಿ ಈ ಹಬ್ಬ ದಿನಗಳನ್ನು ನಮ್ಮ ಹಿರಿಯರು ಈ ರೀತಿಯಾಗಿ ಮನೆಯನ್ನು ಕ್ಲೀನ್ ಮಾಡೋದ್ರ ಮುಖಾಂತರ ಆಚರಿಸ್ತಾರೆ. ಹಾಗಾಗಿ ಇಂತಹ ಬೇಡದೇ ಇರುವ ವಸ್ತುಗಳನ್ನ ಮನೆಯಿಂದ ಮೊದಲು ಹೊರಗಡೆ ಹಾಕಬೇಕು ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಯುಗಾದಿ ಹಬ್ಬಕ್ಕೆ ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಯಾವೆಲ್ಲ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು, ಯಾವ ದಿನ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು, ಯಾವ ದಿನ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಮಾವಾಸ್ಯೆ ತಿಥಿ ಮತ್ತು ಪ್ರತಿಪಾದ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಯುಗಾದಿಯ ಒಂದು ಶುಭ ಪೂಜಾ ಸಮಯ ಯಾವುದು, ಯಾವ ರೀತಿ ನಾವು ಸಿದ್ಧತೆಯನ್ನು ಮಾಡಿಟ್ಕೊಳ್ಬೇಕು, ಮತ್ತು ಯುಗಾದಿ ಹಬ್ಬ ಯಾವ ದಿನ ಆಚರಣೆಯನ್ನು ಮಾಡಬೇಕು, ಎಣ್ಣೆ ಸ್ನಾನವನ್ನು ಯಾವ ದಿನ ಮಾಡಬೇಕು, ಯುಗಾದಿ ಹಬ್ಬದ ಒಂದು ಆಚರಣೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು.